ಹ್ಮ್ ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ದ ರೇಷಿಯೋ ಆಫ್ 12:17:25 ಅಂಡ್ ಇಟ್ಸ್ ಪೆರಿಮೀಟರ್ ಈಸ್ 540 ಅಂದ್ರೆ 540 ಸೆಂಟಿಮೀಟರ್, ಫೈಂಡ್ ಇಟ್ಸ್ ಏರಿಯಾ ಅಂತ ಕೊಟ್ಟಿದ್ದಾರೆ. ರೇಷಿಯೋನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೆಜರ್. ಸೊ ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ. ನೋಡಿ ಫಸ್ಟ್ ಅದಕ್ಕೆ ನಾವೇನ್ ಮಾಡ್ಕೊಳ್ಳೋಣ, ಲೆಟ್ ದ ಸೈಡ್ ಬಿ ಏನ್ ಇಟ್ಕೊಳ್ಳೋಣ, ರೇಷಿಯೋ ಏನಿದೆ 12x ಇದೆ. ಸೊ ಒಂದು 12x, ಒಂದು 17x, ಇನ್ನೊಂದು 25x ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಪೆರಿಮೀಟರ್ ಏನಾಗತ್ತೆ ಆಗ, ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು a ಪ್ಲಸ್ ಬಿ ಪ್ಲಸ್ ಸಿ ಅಲ್ವಾ. ಸೊ 12x ಪ್ಲಸ್ 17x ಪ್ಲಸ್ 25x ಆಯ್ತು. ಎಲ್ಲವನ್ನು ಆಡ್ ಮಾಡೋಣ, 25 ಪ್ಲಸ್ 17 ಪ್ಲಸ್ 12. ನೋಡಿ 7 7 14 4 5. ಸೊ ಎಷ್ಟು ಬಂತು, p is equals to 54x ಬಂತು ಅಲ್ವಾ. ಅವ್ರು ಏನ್ ಕೊಟ್ಟಿದ್ದಾರೆ, ಪೆರಿಮೀಟರ್ 540 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 540 ಸೆಂಟಿಮೀಟರ್. ಸೊ x is equals to ಏನಾಗತ್ತೆ 540. ಈ 54 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ ನೋಡಿ, ಆಯ್ತಲ್ವಾ. ಸೊ ಈಗ ಕ್ಯಾನ್ಸಲ್ ಮಾಡ್ಬೋದಲ್ವಾ, 1 10. ಸೊ ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಬಂತು. ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಆದ್ರೆ ನಾವೇನ್ ಹೇಳ್ಬೋದು ನೋಡಿ, ಎ ಬಿ ಸಿ ಫೈಂಡ್ ಔಟ್ ಮಾಡ್ಕೋಬೇಕಲ್ವಾ. ಸೊ ಎ ಇಸ್ ಈಕ್ವಲ್ಸ್ ಟು 12 ಇಂಟು ಎಕ್ಸ್. ಎಕ್ಸ್ ಎಷ್ಟು ಬಂದಿದೆ, 10 ಬಂದಿದೆ. ಸೊ 120 ಆಯ್ತು. ಅದೇ ರೀತಿ ಬಿ ಇಸ್ ಈಕ್ವಲ್ಸ್ ಟು 17. ಎಕ್ಸ್ ಇದೆ ಅಲ್ವಾ, ಎಕ್ಸ್ ಪ್ಲೇಸ್ ಅಲ್ಲಿ 10 ಹಾಕಿದ್ರೆ ಎಷ್ಟಾಯ್ತು, 17 ಇಂಟು 10 170. ಸಿ ಇಸ್ ಈಕ್ವಲ್ಸ್ ಟು 25 ಇಂಟು 10 ಮಾಡಿದ್ರೆ ಎಷ್ಟು ಬಂತು, 250 ಬಂತು. ಸೊ ನಮ್ಗೆ ಇಲ್ಲಿ ಎ ಬಿ ಸಿ ಬಂತು. ಸೊ ಈಗ ನಾವು ಎಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಎಸ್ ಇಸ್ ಈಕ್ವಲ್ಸ್ ಟು ಪೆರಿಮೀಟರ್ ಅಪಾನ್ 2, ಪೆರಿಮೀಟರ್ ಅಲ್ಲಿ ಹಾಫ್. ಪೆರಿಮೀಟರ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ, ಸಮ್ ಆಫ್ 3 ಸೈಡ್ಸ್. ಸೊ ಎ ಏನಿದೆ, ಡೈರೆಕ್ಟ್ ಇದನ್ನೇ ಬರೀತೀನಿ ನೋಡಿ, ಎ ಏನಿದೆ 120 ಪ್ಲಸ್ ಬಿ 170 ಪ್ಲಸ್ ಸಿ 250 ಅಪಾನ್ 2. ಈಗ ಈ ಮೂರನ್ನು ಆಡ್ ಮಾಡೋಣ ನೋಡಿ, 120 170 9 2 ಪ್ಲಸ್ 250, 5 ಪ್ಲಸ್ 9 14, 540 ಬಂತು. ಸೊ 540 ಅಪಾನ್ 2. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ 2 1s 2 2s 2 7s 0 ಇಷ್ಟು ಬಂತು. ಅಂದ್ರೆ ಎಸ್ ಇಸ್ ಈಕ್ವಲ್ಸ್ ಏನ್ ಬಂತು, 270 ಬಂತು. ಈಗ ಯೂಸಿಂಗ್ ಹಿರೋನ್ಸ್ ಫಾರ್ಮುಲಾ, A is equals to S into S minus A into S minus B into S minus C. So ಅಂಡರ್ ರೂಟ್ ಎಸ್ ಎಷ್ಟು ಬಂದಿದೆ ನಮಗೆ, 270 ಬಂದಿದೆ, ಇಂಟು ಎಸ್ ಮೈನಸ್ ಎ ಅಂದ್ರೆ 270 ಮೈನಸ್ ಎ ಎಷ್ಟು ತಗೊಂಡಿದೀವಿ, 120. ಎಸ್ ಮೈನಸ್ ಬಿ 270 ಮೈನಸ್ ಬಿ ಎಷ್ಟು ತಗೊಂಡಿದೀವಿ, 170 ಇಂಟು ಎಸ್ ಮೈನಸ್ ಸಿ. ಎಸ್ 270 ಇದೆ, ಸಿ ಎಷ್ಟು ತಗೊಂಡಿದ್ವಿ, 250 ಬಂದಿದೆ. ಸೊ ಈಗ ಅಂಡರ್ ರೂಟ್ 270 ಹಾಗೆ ಇಡೋಣ, ಇಂಟು 270 ಮೈನಸ್ 120 ನೋಡಿ 150 ಉಳಿಯತ್ತಲ್ವಾ ಮೈನಸ್ ಮಾಡಿದಾಗ. ಸೊ 150 ಇಂಟು 270 ಮೈನಸ್ 170 100 ಉಳಿಯತ್ತಲ್ವಾ. ಸೊ 100 ಇಂಟು 270 ಮೈನಸ್ 250 20 ರಿಮೈನ್ಸ್ ಅಲ್ವಾ. ಸೊ 20. ಈಗ ನೋಡಿ ಫ್ಯಾಕ್ಟರ್ಸ್ ತೆಗೆಯೋಣ. ನೋಡಿ ಫ್ಯಾಕ್ಟರ್ಸ್ ಇಲ್ಲಿ ತೆಗೆಯೋಣ.
270 ಅಂದ್ರೆ 3 9s 3 3s 0 3 10s 2 5s. ಸೊ ಎಷ್ಟು ಬಂತು? 3 ಟೈಮ್ಸ್ ಬಂದಿದೆ. ಇನ್ನು 2 ಒಂದು 5 ಬಂತು. 150 ಇದನ್ನು ಮಾಡೋಣ ನೋಡಿ. 5 3s 5 6s again 2 3s 3 1s. ಸೊ 5 2 ಟೈಮ್ಸ್ ಇದೆ, 2 1 ಟೈಮ್, 3 1 ಟೈಮ್. ಇನ್ನು 100 ಅಂದ್ರೆ ನೋಡಿ 2 50s 2 25s 5 5s 5 1 2 2 ಟೈಮ್ಸ್ 5 2 ಟೈಮ್ಸ್. ಅಂದ್ರೆ ನಾವು 10 into 10 ಕೂಡ ಬರ್ಕೋಬಹುದಲ್ವಾ? ಈಸಿ ಆಗುತ್ತೆ. ಒಂದ್ ಪೇರ್ ಹೊರಗಡೆ, ಒಂದ್ ಪೇರ್ ಬಂದ್ಬಿಟ್ರೆ ನಾವು ಒಂದು ಹೊರಗಡೆ ತೆಗಿಬಹುದು. ಸೊ 10 into 10 ಅಂತಾನೆ ಬರ್ಕೊಳ್ಳೋಣ. ಇನ್ನು 20 ಅಂತಂದ್ರೆ ನೋಡಿ 2 10s 2 5s. ಸೊ ಏನ್ ಬರುತ್ತೆ? 2 into 2 into 5 ಬರುತ್ತೆ. ಈಗ ನೋಡಿ ಪೇರ್ ಮಾಡೋಣ. ಇಲ್ಲಿ ಒಂದ್ ಪೇರ್ ಆಯ್ತು, 3 ಹೊರಗಡೆ ತೆಗೆದ್ವಿ. ಇಲ್ಲಿ ಒಂದ್ 3 ಇದೆ, ಇಲ್ಲಿ ಒಂದ್ 3 ಇದೆ. ಸೊ ಇನ್ನೊಂದು 3 ಹೊರಗಡೆ ಬಂತು. ಇಲ್ಲಿ ಒಂದು 2 ಇದೆ, ಇಲ್ಲಿ ಒಂದು 2 ಇದೆ. ಸೊ ಒಂದ್ ಪೇರ್ ಆಯ್ತು, ಇಲ್ಲಿನೂ ಒಂದು 2 ಹೊರಗಡೆ ಬಂತು. 5 ನೋಡಿ, ಇಲ್ಲಿ ಒಂದ್ ಪೇರ್ ಆಯ್ತು. ಸೊ ಒಂದ್ 5 ಹೊರಗಡೆ ತೆಗೆದ್ವಿ. ಇಲ್ಲಿ ಒಂದು 5 ಇದೆ, ಇಲ್ಲಿ ಒಂದು 5 ಇದೆ. ಸೊ ಇಲ್ಲಿ ಒಂದು ಪೇರ್ ಆಯ್ತಲ್ವಾ? ಸೊ ಇನ್ನೊಂದು 5 ಹೊರಗಡೆ ತೆಗೆದ್ವಿ. ಇಲ್ಲಿವರೆಗೂ ಎಲ್ಲ ತೆಗೆದ್ವಿ. ಈ 2 ಬಂತು, 3 ಬಂತು. ಇನ್ನು 10 ಒಂದಿದೆ ಪೇರ್, 2 ಒಂದಿದೆ. ಸೊ ಎಲ್ಲವನ್ನೂ ಹೊರಗಡೆ ಬರುತ್ತೆ. 1 10 and 1 2. ಸೊ ಅಂಡರ್ ರೂಟ್ ಏನು ಉಳಿಯಲ್ಲ. ಏನಿದ್ದು ಮಲ್ಟಿಪ್ಲೈ ಮಾಡ್ಬೇಕು ನಾವು. ಸೊ ಮಲ್ಟಿಪ್ಲೈ ಮಾಡೋಣ. 3 3s 9, 9 2s 18, 18 5s 90, 90 ಇನ್ನು ನೋಡಿ 10 5s 50, 50 2s 100. ನೋಡಿ 90 into 100 ಅಂದ್ರೆ 3 zeros, 9 3 zeros. ಏನಿದೆ ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಸ್ಕ್ವೇರ್. ಏನಿದೆ? ಏರಿಯಾ. ಏರಿಯಾ is equals to 9000 centimeter square is the answer. ಓಕೆ, ಫ್ಯಾಕ್ಟರೈಸೇಷನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಇದರಲ್ಲಿ ಇದೇ ಇರೋದು ಅಷ್ಟೇ. ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.